ವೀಕ್ಷಕರೇ, ನಾನಿವತ್ತು ಹೆಲಿಕಾಪ್ಟರ್ ರಿಪೇರಿ ಮಾಡೋದಕ್ಕೆ ಬಂದಿದ್ದೀನಿ. ಇಲ್ಲಿ ಏರ್ ಶೋನಲ್ಲಿ ನಡೀತಿರುವಂತಹ ಒಂದು ಪ್ರದರ್ಶನದಲ್ಲಿ ಹೆಲಿಕಾಪ್ಟರ್ ರಿಪೇರಿ ಮಾಡುವಂಥ ಒಂದು ಸಾಧನವನ್ನು ಕೂಡ ಅನ್ವೇಷಿಸಿದ್ದಾರೆ. LCH ಹೆಲಿಕಾಪ್ಟರ್ ನಾನು ಕಾಣಿಸ್ತಾ ಇದೆ. ನನ್ನ ಕೈಯಲ್ಲಿ ಮೂವ್ ಮಾಡ್ತಾ ಹೋದರೆ ಹೆಲಿಕಾಪ್ಟರ್ನ ಪಾರ್ಟ್ಗಳು ಸಿಗ್ತಾ ಇದೆ. ನೋಡಿ, ರಿಪೇರಿ ಮಾಡ್ತಾ ಇರುವಂತಹ ದೃಶ್ಯಗಳು ಕೂಡ ನಿಮಗೆ ಕಂಪ್ಯೂಟರ್ನಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಯಾವ ರೀತಿಯಾಗಿ ನಾನು ಆಪ್ರೇಟ್ ಮಾಡ್ತಾ ಹೋದ ಹಾಗೆ ನಿಮಗೆ ಅವುಗಳ ರಿಯಾಲಿಟಿ ಗೊತ್ತಾಗ್ತಾ ಹೋಗುತ್ತೆ. ಇದು VMT ಫಾರ್ LCH ಅಂತ ಹೇಳಿ ಸ್ಪೆಷಲ್ ಆಗಿ HAL ನಿಂದ ಡೆವಲಪ್ ಆಗಿರುವಂಥ ಒಂದು ಸಾಧನ. ಇದರಲ್ಲಿ ನಾವು ಯಾವ ರೀತಿಯಾಗಿ ಕೈಯನ್ನು ಮೂಮೆಂಟ್ ಮಾಡ್ತಾ ಹೋಗ್ತೀವೋ ಆ ರೀತಿ ಮೂಮೆಂಟ್ ಮಾಡ್ತಾ ಹೋದ ಹಾಗೆ ಇಲ್ಲಿ ನಮಗೆ ಕಂಪ್ಯೂಟರ್ನಲ್ಲಿ ವರ್ಚುವಲ್ ಆಗಿ ನಮಗೆ ಹೆಲಿಕಾಪ್ಟರ್ನ ಭಾಗಗಳು ಸಿಗ್ತಾ ಹೋಗುತ್ತೆ. ಇದು ಸ್ಪೆಷಲ್ ಆಗಿ ಡೆವಲಪ್ ಮಾಡಿರೋದು ಯಾಕೆ ಅಂತ ಹೇಳಿದ್ರೆ, ಪ್ರತಿ ಸಾರಿಯೂ ಕೂಡ ಇದನ್ನು ಕಲಿಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಹೋಗಿ ಹೆಲಿಕಾಪ್ಟರ್ನ ರಿಪೇರಿ ಮಾಡೋದು ಅಥವಾ ಇದನ್ನು ಡೈರೆಕ್ಟಾಗಿ ಮಾಡೋದಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಯಾವುದೋ ಡಮ್ಮಿ ಹೆಲಿಕಾಪ್ಟರ್ನ ಹುಡ್ಕೊಂಡು ಹೋಗಬೇಕಾಗುತ್ತೆ. ಅವೆಲ್ಲವುಗಳು ಕೂಡ ಕೋರ್ಸ್ನ ವಿಚಾರಕ್ಕೆ ಬಂದರೆ ತುಂಬ ದುಬಾರಿ ಆಗಿರುವಂಥ ಕೋರ್ಸ್ಗಳು. ಹಾಗಾಗಿ ಈ ಥರದ ವರ್ಚುವಲ್ ಆಗಿರುವಂಥ ಒಂದು ಟ್ರೈನಿಂಗನ್ನು ಪಡ್ಕೊಂಡ್ರೆ ತುಂಬ ಸುಲಭವಾಗಿ ಅವರು ಟ್ರೈನಿಂಗನ್ನು ಪಡ್ಕೋಬೋದು. ಜೊತೆಗೆ ಯಾವೆಲ್ಲ ರಿಯಾಲಿಟಿಯಾಗಿ ಏನು ಟ್ರೈನಿಂಗನ್ನು ಬೇಕಾಗುತ್ತೋ ಅವೆಲ್ಲವುಗಳು ಕೂಡ ರಿಯಲ್ ಆಗಿ ಸಿಗುವಂಥ ರೀತಿಯಲ್ಲಿ ಒಂದು ಟ್ರೈನಿಂಗ್ ಸಿಗ್ತಾ ಇದೆ. ಸಂಪೂರ್ಣವಾಗಿ ನಾವು ಅದೇ ಜಾಗದಲ್ಲಿ ಇದ್ದೀವಿ, ಹೆಲಿಕಾಪ್ಟರ್ನಲ್ಲಿ ಮಾತಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲೇ ಇದು ಸಿಗ್ತಾ ಹೋಗುತ್ತೆ. ನಾನು ಈಗ ಇದನ್ನು ಡೆವಲಪ್ ಮಾಡಿರೋರ ಒಂದಿಷ್ಟು ಡೆವಲಪರ್ಸ್ ಇದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಮೇಡಮ್, ಈ ಸಾಧನ ಯಾವ ರೀತಿಯಾಗಿ ಎಲ್ಲ ಪ್ರಯೋಜನಕ್ಕೆ ಬರ್ತಾ ಇದೆ? ನಮಸ್ಕಾರ ಸರ್. ನಾವು HAL ಇದು LCH ಹೆಲಿಕಾಪ್ಟರ್ಗೋಸ್ಕರ ನಮ್ಮದು ಇಂಡಿಯನ್ ಆರ್ಮಿ ಆ್ಯಂಡ್ ಏರ್ಫೋರ್ಸ್ಗೆ ಈ ಥರ ಒಂದು ಮೇಂಟೆನೆನ್ಸ್ ಟ್ರೈನಿಂಗ್ ಪ್ಯಾಕೇಜ್ ಡೆವಲಪ್ ಮಾಡಿದ್ದೀವಿ ವರ್ಚುವಲ್ ರಿಯಾಲಿಟಿನಲ್ಲಿ. ಇದು ಹೆಲಿಕಾಪ್ಟರ್ ಇದೆಯೋ ಇಲ್ವೋ ಅವರು ಟ್ರೈನಿಂಗ್ ಮಾಡಬೇಕಾದ್ರೆ ಅವರು ಕ್ಲಾಸ್ ರೂಮಲ್ಲೇ ಇಟ್ಕೊಂಡು ಈ ಥರ ಟ್ರೈನಿಂಗ್ ಮಾಡ್ಕೋಬೋದು. ಇದು ಪೂರ್ತಿ ಎಲ್ಲ ಮೇಂಟೆನೆನ್ಸ್ ಆ್ಯಕ್ಟಿವಿಟೀಸ್ಗಳೂ ಇದರಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಅವರು ಹೊಸ ಟ್ರೈನೀಸು ಹೆಲಿಕಾಪ್ಟ್ರಲ್ಲಿ ಹೋಗಿದ್ರೆ ಹೆಲಿಕಾಪ್ಟರ್ ಪಾರ್ಟ್ಸ್ಗಳು ಏನೂ ಡ್ಯಾಮೇಜ್ ಆಗಲ್ಲ, ಏನೂ ಆಗಲ್ಲ. ಆ ಥರ ರೀತಿಗೆ ಈ ಥರ ನಾವು ಮಾಡಿ ಕೊಟ್ಟಿದ್ದೀವಿ ನಮ್ಮ ಕಸ್ಟಮರ್ಸ್ಗೆ. ಇದು ಭಾಳ ಯೂಸ್ ಆಗ್ತಾ ಇದೆ ಸರ್. ಮೇಡಮ್, ಮುಂಚೆ ಯಾವ ರೀತಿಯಾದಂಥ ಸಿಸ್ಟಮ್ ಇತ್ತು ವಿದ್ಯಾರ್ಥಿಗಳು ಕಲಿಬೇಕಾದ್ರೆ? ಈಗ ಇದು ಹೊಸದಾಗಿ ಬಂದಿದೆಯಾ, ಇನ್ನು ಕೂಡ ಬರಬೇಕಷ್ಟೇನಾ? ಸರ್, ಇದು ಭಾಳ ರೆಸ್ಪಾನ್ಸ್ ಇದೆ. ಇದು ನಮ್ಮದು ಆರ್ಮಿ ಏರ್ಫೋರ್ಸ್ ಕಸ್ಟಮರ್ಗೆ ಮಾತ್ರ ಇವಾಗ ಮಾಡಿದ್ದೀವಿ. ಇದು ನೋಡಿಬಿಟ್ಟು ನಮ್ಮದು ಹೊಸ ಕಸ್ಟಮರ್ಸು ನಮ್ಮದು ನೇವಿ, ಕೋಸ್ಟ್ ಗಾರ್ಡ್ ಅವ್ರಿಗೂ ಕೂಡ ಫ್ಯೂಚರಲ್ಲಿ ಈ ಥರ ಮಾಡಿ ಕೊಡೋಕ್ಕೆ ಇರ್ತೀವಿ ಸರ್. ನಾವು ನೋಡಿದ್ರಲ್ಲ, ಇದು ಸಣ್ಣದಾಗಿರುವಂಥ ಒಂದೆರಡು ಒಂದು ಸಾಧನಗಳನ್ನು ಇಟ್ಕೊಂಡು ಸಂಪೂರ್ಣವಾದಂಥ ಹೆಲಿಕಾಪ್ಟರ್ನ ರಿಪೇರಿ ಮಾಡುವಂಥದ್ದನ್ನು ಒಂದು ಕ್ಲಾಸ್ ರೂಮ್ನಲ್ಲಿ ಕಳಿಸುವಂಥ ಒಂದು ಕೆಲಸವನ್ನು ಈಗ ಅದ್ಭುತವಾದಂಥ ಟೆಕ್ನಾಲಜಿಗಳು ಮಾಡ್ತಾ ಇದೆ. ಸಂಪೂರ್ಣವಾಗಿ ಯಾವುದೇ ರೀತಿಯಾದಂಥ ಹೆಲಿಕಾಪ್ಟರ್ ಬೇಕಾಗಿಲ್ಲ. ಹೆಲಿಕಾಪ್ಟರ್ ಇಲ್ಲದ ಜಾಗದಲ್ಲಿ ಈ ಸಾಧನಗಳನ್ನು ಇಟ್ಕೊಂಡು ಇವತ್ತು ವಿದ್ಯಾರ್ಥಿಗಳು HALನಂಥ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಕೆಲಸ ಮಾಡೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಥರದ ಸಾಧನಗಳಿಂದ ಸಾಧ್ಯವಾಗುತ್ತೆ. ಯಲಹಂಕದಲ್ಲಿ ನಡೀತಿರುವಂಥ ಏರ್ ಶೋನಲ್ಲಿ ಈ ಥರದ ಅನೇಕ ಅನ್ವೇಷಣೆಗಳ ಪ್ರದರ್ಶನ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಉತ್ತಮವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ. ಜೊತೆಗೆ ವಿದೇಶಗಳಿಗೂ ಕೂಡ ನಮ್ಮಲ್ಲಿ ಅನ್ವೇಷಿಸಲ್ಪಟ್ಟಂಥ ಒಂದಿಷ್ಟು ತಂತ್ರಜ್ಞಾನಗಳು ವಿದೇಶಗಳ ಒಂದಿಷ್ಟು ಹೂಡಿಕೆದಾರರು ಕೂಡ ಬಂದು ಬೈ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಯಲಹಂಕದ ಏರ್ ಶೋ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.